ಎಲ್ಲ ಫೋನ್ನಾಗೆ ಭಾಳ ಮ್ಯಾನೇಜ್ ಮಾಡ್ತೀನಿ. ಓಕೆ ಹಾಂ ಓಕೆ. ಮತ್ತೆ ಭಾಳ ನಿಗಾ ಇರಬೇಕು. ಅದಾ ಸರ್, ಸ್ವಲ್ಪ ಲಕ್ಷ್ಯ ಮಾಡೋದು. ಎನಿಬಡಿ ವಾಸ್ಕಿಂಗ್ ದಿ ಕ್ವಶನ್ಸ್ ಕೇಳಿ, ಏನೇ ಡೌಟ್ ಇದ್ರು ನೀವು ಮುಂದೆ ಒಬ್ಬ ರೈತರ ಆಗ್ಬೇಕಂತ ಇದು ಇರಲಿ. ಲೇಬರಿಂದ ನಮಗೆ ಭಾಳ ಅನುಕೂಲ ಆಗುತ್ತೆ. ಹೌದು ಒಳ್ಳೆ ನಂಬಿಕವಸ್ತರು. ಸ್ವಂತ ಮನೆ ಕೆಲಸ ಮಾಡ್ದಂಗೆ ಮಾಡೋದ್ರಿಂದ ಇಷ್ಟೆಲ್ಲ ಆಗ್ಲಿಕ್ಕೆ, ಯಾಕಂದರೆ ಎಲ್ಲದನ್ನೂ ಅವ್ರೊಬ್ಬರೇ ಮಾಡ್ಲಿಕ್ಕೆ ಆಗಲ್ಲ. ಒಮ್ಮೊಮ್ಮೆ ಎಲ್ಲರ ಮೇಲೆ ನಂಬಿ ಬಿಟ್ಟು ಹೋಗ್ಬೇಕಾಗ್ತದೆ. ಹಂಗಾಗಿ ಪಾಪ ಅವರು ಕೂಡ ರೈತರು ಭಾಳ ಚೆನ್ನಾಗಿ ಇದು ಮಾಡಿದ್ದಾರೆ. ಏನಪ್ಪ ನಿಮ್ಮ ಹೆಸರು ಅಣ್ಣ? ಚಂದ್ರಪ್ಪ ಅವ್ರು. ನಿಮ್ಮ ಹೆಸರು? ರಮೇಶ್ ಅವರು. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ ಇಲ್ಲಿ? ಹೌದಾ? ನೋಡ್ರಿ, ಅವ್ರ ಸ್ನೇಹಿತರ ಅವ್ರ ಜೊತೆಗೆಲ್ಲ ಹೆಲ್ಪ್ ಮಾಡ್ತಾ ಇದಾರೆ. ಆಮೇಲೆ ಜೋರಾಗಿ ಚಪ್ಪಳೆ ಬರಲಿ. ನಮ್ಮ ಅಣ್ಣವ್ರು ಇಲ್ಲೆಲ್ಲ ಕೆಲಸ ಮಾಡಿದ್ದಾರೆ ಭಾಳ. ಓಕೆ, ಅದೇ ಇಲ್ಲ ಆಸಕ್ತಿ ಇದೆ ಸರ್ಗೆ. ತುಂಬಾನೇ ಈಗ ಒಂದು 20-25 ವರ್ಷ ಕೆಳಗೆ ಅಂತ ಹೇಳಿದ್ರೆ ತುಂಬಾನೇ ಜನ ಬೆಂಗಳೂರಿಗೆಲ್ಲ ಕರ್ಕೊಂಡೋಗಿ ಅವ್ರಿಗೆ ಹಾರ್ಟ್ ಆಪರೇಷನ್ಸ್ ಎಲ್ಲ ಮಾಡಿಸಿದ್ದಾರೆ. ಓ ನೋಡಿ, ಯಾರಂತ ಹೇಳಿದ್ರೆ ಇಡಿಗ್ರಿ ವಿಜಯ ಇದಲ್ಲ, ವಿಜಯ ತೇಜಸ್ವಿನಿ ಅವರ ಅಪ್ಪಾಜಿ ಕೃಷ್ಣಪ್ಪ ಅಂತದಲ್ಲ, ಅವ್ರಿಗೆ ಏನಂತ ಹೇಳಿದ್ರೆ ಪ್ರಧಾನಮಂತ್ರಿ ಪರಿಹಾರ ನಿಧಿಯಿಂದ ಹಣ ತರಿಸಿ, ಮುಖ್ಯಮಂತ್ರಿ ಪರಿಹಾರ ನಿಧಿ ಅಷ್ಟೆಲ್ಲ ಏನಂತ ಹೇಳಿದ್ರೆ ಅವಾಗಲೇ ಈಗ ಒಂದು 25-30 ವರ್ಷ ಕೆಳಗೆ ಏನ್ ಮಾಡ್ತಾರೆ ಅಲ್ಲ ಸರ್. ನೋಡಿ, ಅವರು ನೋಡಿ ಪ್ರಗತಿಪರ ಕೃಷಿಕರ ಜೊತೆಗಿಂತ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಒಳ್ಳೆ ಕೆಲಸ ಅದು, ಸಮಾಜ ಸೇವೆ ಅನ್ನುವಂಥದ್ದು ಕೂಡ ಇದ್ರ ಜೊತೆಗೆ. ಅಷ್ಟೆಲ್ಲ ನೋಡಿ, LIC ಏಜೆಂಟ್ರು. ಓಕೆ ನೋಡಿ, ಬಹುಮುಖ ಪ್ರತಿಭೆ ಅಂತ ಹೇಳ್ಬೋದು. ಹೌದಿಲ್ಲ? ಒಬ್ರು ರೈತರ ಕೆಲಸನ ಮಾಡ್ಲಿಕ್ಕೆ ಇದಾಗ್ತದೆ. ಅವ್ರು ಅಷ್ಟೆಲ್ಲ ಸಮಯ ಮಾಡ್ಕೊಂಡು LIC ಏಜೆಂಟ್ರಾಗಿ ಯಾರ ಸಮಾಜ ಸೇವೆ ಮಾಡ್ತಾ ಇದಾರ, ರಾಜಕೀಯದಲ್ಲಿ ಇದಾರ, ಗ್ರಾಮ ಪಂಚಾಯತಿ ಮೆಂಬರ್, ಡೀಲರ್. ಓಕೆ ತಾಲೂಕ್ ಪಂಚಾಯತಿ. ಓಕೆ ನೋಡಿ, ಇಷ್ಟ ದೊಡ್ಡ ಸಾಧನೆ ಮಾಡಿದಂಥ ಸಾಧಕ ರೈತರು ನಿಮ್ಮೂರಲ್ಲಿ ಇದ್ದಾರ. ಇವತ್ತು ನಿಜವಾಗ್ಲೂ ನಾವು ಬಂದಿಲ್ಲ ಒಬ್ಬ ರೈತರನ್ನ ದೊಡ್ಡ ಮಟ್ಟದಲ್ಲಿ ಪರಿಚಯ ಮಾಡ್ಕೊಂಡಂಗೆ ಆಯ್ತು. ಅವ್ರು ನನಗೆ ಮೊದಲು ಪರಿಚಯ ಇದ್ರು, ಆದರೆ ಅವ್ರ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ಅವ್ರು ಮಾತಾಡ್ಸಿದ್ರು, ಅದೇ ಗೊತ್ತು, CDMC ಅದ ಕಮಿಟಿ, ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿ. ಅದೇ ಸರ್, ಅದೇ. ಓಕೆ ಓಕೆ ಸರ್, ಭಾಳ ನಿಮ್ಮನ್ನು ಭೇಟಿಯಾಗಿ ಖುಷಿ ಆಯ್ತು ಸರ್. ಮತ್ತೆ ಮುಂದೆ ಈಗ ನರ್ಸರಿ ಹತ್ತ ಕಾಲೇಜ್ ಸಾಗೋಣ ಮುಂದೆ. ಶಾಲೆಯ ಮುಖ್ಯ ಗುರುಗಳು ಮತ್ತೆ ಕೊಟ್ರೇಶ್ ಸರ್ ಅವರು, ಜಗದೀಶ್ ಸರ್ ಅವರಿಗೆ, ಪ್ರಗತಿಪರ ರೈತರು ಸೋಗಿ ಗ್ರಾಮದ, ಮತ್ತೆ ಬಹುಮುಖ ಪ್ರತಿಭೆಗಳು, ಸಮಾಜ ಸೇವಕರು, ಅವರಿಗೆ ನಮ್ಮ ಶಾಲಾ ವತಿಯಿಂದ ಆತ್ಮೀಯವಾಗಿ ಅವ್ರನ್ನ ಈ ಒಂದು ಕೃಷಿ ಕ್ಷೇತ್ರದಲ್ಲಿ ಅವ್ರು ಕೊಟ್ಟಂಥ ಸಮಾಜದ ಕೊಡುಗೆ ಅಪಾರವಾಗಿದೆ ಅಂತೇಳಿ ಅವ್ರನ್ನ ಅಭಿನಂದಿಸ್ತಾ ಇದ್ದಾರೆ. ಹಾಗಾಗಿ ಸರ್ ಅವರು ಹೀಗೆ ಇನ್ನೂ ಕೂಡ ಕೃಷಿ ಕ್ಷೇತ್ರದಲ್ಲಿ ಮುಂದುವರಿಲಿ ಅಂತ ನಾವೆಲ್ಲರೂ ಶುಭವನ್ನು ಕೋರೋಣ. ಜೋರಾಗಿ ಚಪ್ಪಳೆ ಬರಲಿ ಮಕ್ಕಳದೆಲ್ಲ. ನಿಮ್ಮ ಜೋರಾದ ಚಪ್ಪಾಳೆ ಮತ್ತೊಂದು ಸರಿ. ಇಲ್ಲಿ ಗಮನಿಸಿ, ಇವರು ಬೆಳೆದಂಥ ಈ ಒಂದು ಬಾಳೆ ತೋಟದಲ್ಲಿ ಒಂದು ಉತ್ತಮ ಫಸಲು ಹೆಂಗಿರ್ತದೆ ಅಂತ ಹೇಳಿದರೆ 120ರಿಂದ 125 kg ಬರುವಂತಹ ಬಾಳೆ ಗೊನೆ ಒಂದೇ ಗಿಡದಲ್ಲಿ ಬೆಳೆದಿದೆ. ಅಂದರೆ ಇಲ್ಲಿ ಎಷ್ಟು ದಷ್ಟಪುಷ್ಟವಾಗಿರ್ತಕ್ಕಂಥ ಭೂಮಿಗೆ ಅವರು ಸತ್ವವನ್ನು ಕೊಟ್ಟು ಒಳ್ಳೆ ರೀತಿಯಾದಂಥ ಕಾಂಪೋಸ್ಟ್ ಗೊಬ್ಬರವನ್ನು ಅಲ್ಲಿ ಆ ಗಿಡದಿಂದ ಬರ್ತಕ್ಕಂಥ ವೇಸ್ಟ್ ಎಲೆಯನ್ನೇ ಅವ್ರು ಗೊಬ್ಬರವನ್ನಾಗಿ ತಯಾರು ಮಾಡಿ ಇವತ್ತು ಒಂದು ಆರ್ಗಾನಿಕ್ ಪದ್ಧತಿನಲ್ಲಿ ಕೂಡ ಅವರು ಈ ರೀತಿಯಲ್ಲಿ ಬೆಳೆಯನ್ನು ಬೆಳೀತಕ್ಕಂಥದ್ದು ವಿಷಯ. ತಾವು ಈ ಒಂದು ಬಾಳೆ ಗೊನೆಯನ್ನು ನೋಡ್ಬೋದು ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿದರೆ ಸುಮಾರು 125 kgಯಷ್ಟು ಈ ಬಾಳೆ ಗೊನೆ ತೂಕ ಬರ್ತದೆ ಅಂತ ಅವರು ರೈತರು ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಇಷ್ಟು ಫಸಲಾಗಿರ್ತಕ್ಕಂಥ ಬೆಳೆ ನೋಡಿ, ಇಲ್ಲೆಲ್ಲ ಗಮನಿಸಿ, ಪ್ರತಿಯೊಂದು ಗಿಡದಲ್ಲಿ ಕೂಡ ಇನ್ನೂ ಕೂಡ ಇದನ್ನು ಬಲಿಬೇಕಾಗಿದೆ. ಇನ್ನು ಇರ್ತಕ್ಕಂತಹ ಒಂದು ಫಸಲಿನಲ್ಲಿನೇ ಈ ಪ್ರಕಾರದಲ್ಲಿ ಭಾಳ ಅದ್ಭುತವಾಗಿರ್ತಕ್ಕಂತಹ ಬೆಳೆಯನ್ನು ನಾವು ನೋಡ್ತಾ ಇದ್ದೇವೆ. ಇಷ್ಟೆಲ್ಲ ಗಮನಿಸಿದರೆ ಗೊತ್ತಾಗ್ತದೆ ಇಲ್ಲಿ ಯಾವ ರೀತಿಯಲ್ಲಿ ಶ್ರಮ ವಹಿಸಿ ಅವರು ಆ ಸಸಿಗೆ ಗೊಬ್ಬರದ ಅಂಶವನ್ನು ನ್ಯಾಚುರಲ್ ಆಗಿ ಆರ್ಗಾನಿಕ್ ಈ ಒಂದು ಉತ್ತಮ ರೀತಿಯಾದಂತಹ ಬಾಳೆ ತೋಟದಲ್ಲಿ ನಾವಿದ್ದೇವೆ ಇವತ್ತು. ಭಾಳ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಬಾಳೆ ತೋಟ, ಇಲ್ಲಿರ್ತಕ್ಕಂಥ ಗೊನೆಗಳನ್ನು ಅದೆಷ್ಟು ಫಸಲು ಬಿಟ್ಟಿದೆ ಅಂತಕ್ಕಂಥದ್ದನ್ನು ಗಮನಿಸ್ತಾ ಹೋದಂತೆಲ್ಲ ಅದ್ಭುತವಾಗಿರ್ತಕ್ಕಂಥ ಒಂದು ಬೆಳೆಯನ್ನು ರೈತರು ಬೆಳೆದು ಖರ್ಚಿಗೆ ತಕ್ಕಂತೆ ಬೆಳೆ ಕೂಡ ಹಾಗೆ ಬರ್ತಾ ಇದೆ. ಅವರೆಷ್ಟು ಶ್ರಮವಹಿಸಿ ದುಡಿದಿದ್ದಾರೆ ಅಂತಕ್ಕಂಥದ್ದನ್ನು ಈ ಒಂದು ಬಾಳೆ ಗೊನೆಯ ಫಸಲನ್ನು ನೋಡಿ ಇದು ಮಾಡ್ಬೋದು. ಹಾಂ, ಅದನ್ನು ನೀವು ಏನು ಮಾಡ್ತೀರಿ, ಇದು ಬಂದಂಥದ್ದನ್ನು ಕಟಾವು ಮಾಡ್ತೀರಿ, ಅದು ಅದೇ ಪ್ರಕಾರದಲ್ಲಿ ಬೆಳೆ ಕೊಡ್ತದೆ. ಒಟ್ಟು 3ರಿಂದ 4 ಬೆಳೆ ಬೆಳಿಬೋದಾ? ಇದು ಒಂದು 3 ಬೆಳಿಬೋದು, ಒಳ್ಳೆ ಫಸಲಾಗಿ 3 ಬೆಳಿಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಬಾಳೆಗೊನೆ. ಇವತ್ತು ಇದು ಮಾದರಿ ಈ ಒಂದು
ಕೃಷಿ ಕ್ಷೇತ್ರದಲ್ಲಿ. ಏಲಕ್ಕಿ ಇದು ಫಸ್ಟ್ನೇ ಬೆಳೆ. ಹಾಂ ಹಾಂ. ಅದು ಏಲಕ್ಕಿ ಬೆಳೆ ನೋಡಿ, ಒಂದೊಂದು ಗೊನೆ ಕನಿಷ್ಠ ಅಂದ್ರೂ 120 kg ಬರುವಂತಹ ತೂಕವನ್ನು ಹೊಂದಿದೆ. ಅಂದರೆ ಎಷ್ಟು ಫಲಸಾದಂತಹ ಒಂದು ಉತ್ತಮ ರೀತಿಯಾದಂಥ ಬೆಳೆಯನ್ನು ನಾವು ನೋಡ್ತಾ ಇದ್ದೇವೆ. ಈಗ ಎಷ್ಟು ವರ್ಷದಿಂದ ಈ ತೋಟ ಮಾಡ್ತಾ ಇದ್ದಾರೆ ಇದು? 35 ವರ್ಷ ಆಯ್ತು. ಕಂಟಿನ್ಯೂ ಇದೇ ಥರ ಬೆಳೆ ಬೆಳೀತದೆ 30 ವರ್ಷದಿಂದ. ಇದೆ ಅಡಿಕೆ, ಬಾಳೆ, ಹಾಂ, ಪಪ್ಪಾಯಿ, ದಾಳಂಬ್ರಿ. ಓಹೋ, ಇಷ್ಟು ಬೆಳೆ. 5ನೇ ಬೆಳೆ ನೋಡ್ರಿ. ಯಾರು ಬೆಳೆದಲ್ರಿ 5ನೇ ಬೆಳೆ. 5ನೇ ಬೆಳೆ ಏಲಕ್ಕಿ. ಹಾಂ, ಎಷ್ಟು ಕೆ ಜಿ ಬರ್ತದೆ ಅನ್ನೋದು? 8ರಿಂದ 9 kg. 8ರಿಂದ 9 kg ಒಂದೊಂದು ಗೊನೆ. ಓಕೆ. ಇಲ್ಲಿ ಈ ಭಾಗದಲ್ಲಿ ಪಪ್ಪಾಯಿ ಗಿಡಗಳು ಕೂಡ, ಅಡಿಕೆ ಮತ್ತು ಪಪ್ಪಾಯಿ ಮಿಶ್ರ ಬೆಳೆ ಇದೆ. ನೋಡಿ, ಸಣ್ಣ ಒಂದು ಸಸಿ ಇಷ್ಟೆಲ್ಲ ಪಪ್ಪಾಯಿ ಹಣ್ಣನ್ನು ಬಿಟ್ಟಿದೆ. ಹೀಗೆ ಭಾಳ ಅತ್ಯದ್ಭುತವಾಗಿರ್ತಕ್ಕಂಥದ್ದು.